ನಮ್ ಇಂಡಿಯಾ ಅಲ್ಲಿ ಒಂದ್ ಹಳ್ಳಿ ಇದೆ. ಅಲ್ಲಿ ಪ್ರತಿಯೊಬ್ರು ಮಿಲಿಯನರ್ಸ್. ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರಿ, ಸಿಟಿ ಅಲ್ಲ ಹಳ್ಳಿ. ಹಿರ್ವೆ ಬಜಾರ್, ಮಹಾರಾಷ್ಟ್ರದಲ್ಲಿ 1988 ಅಲ್ಲಿ ಇಲ್ಲಿರೋ ಜನ ಇಲ್ಲಿಂದ ಈಚೆ ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ರು. ಯಾಕೆಂದ್ರೆ ಆ ಟೈಮ್ ಅಲ್ಲಿ ಇಲ್ಲಿ ಕುಡಿಯೋಕ್ಕೂ ನೀರಿರ್ಲಿಲ್ಲ. ಆದ್ರೆ 1989 ಅಲ್ಲಿ ಪಂಚಾಯತ್ ಎಲೆಕ್ಷನ್ಸ್ ನ ಪೋಪಟ್ರಾವ್ ಪವಾರ್ ಅವರು ಗೆಲ್ತಾರೆ. ಇದು ಒಂದು ಒಳ್ಳೆ ಎಕ್ಸಾಂಪಲ್, ಒಳ್ಳೆ ಲೀಡರ್ ಸೀಟ್ ಬಂದ್ರೆ ಏನೇನ್ ಮಾಡ್ಬೋದು ಅಂತ. ಇವರು ಅಲ್ಲಿನ ಸ್ಕೂಲ್ ಮಕ್ಳಿಗೆಲ್ಲ ಅಲ್ಲಿನ ರೈತರಿಗೂ ಎಜುಕೇಶನ್ ಕೊಟ್ರು, ಯಾವ ರೀತಿ ಯಾವ ಸೀಸನ್ ಅಲ್ಲಿ ಯಾವ ಬೆಳೆ ಬೆಳಿಬೇಕು ಅಂತ. ಅದಾದ್ಮೇಲೆ ಡಿಫಾರೆಸ್ಟೇಷನ್ ಮೇಲೆ ಬ್ಯಾನ್ ಹಾಕ್ಸಿದ್ರು, 10 ಲಕ್ಷ ಮರಗಳನ್ನ ಪ್ಲಾಂಟ್ ಮಾಡಿಸಿದ್ರು. ಇದ್ರ ಜೊತೆಗೆ ವಾಟರ್ ಕನ್ಸರ್ವೇಶನ್ ಪ್ರೋಗ್ರಾಮ್. ಒಂದು ಟೈಮ್ ಅಲ್ಲಿ ಈ ಹಳ್ಳಿ ಬಿಟ್ಟು ಕೆಲ್ಸಕ್ಕೆ ಅಂತ ಈಚೆ ಹೋದವರೆಲ್ಲ ತಲೆ ಮೇಲೆ ಕೈ ಇಟ್ಕೊಂಡ್ ಕೂತಿದ್ದಾರೆ. ಯಾಕೆಂದ್ರೆ ಈ ಹಳ್ಳಿಯಲ್ಲಿರೋ ಪ್ರತಿಯೊಬ್ಬ ರೈತ 20 ರಿಂದ 40 ಲಕ್ಷ ವರ್ಷಕ್ಕೆ ಪ್ರಾಫಿಟ್ ಗೇನ್ ಮಾಡ್ತಾರೆ. ಇವತ್ತು ಈ ಹಳ್ಳಿಯಲ್ಲಿ ಬರೀ 2 ಫ್ಯಾಮಿಲಿ ಮಾತ್ರ ಬಿಲೋ ಪಾವರ್ಟಿ ಲೈನ್ ಅಂಡರ್ ಅಲ್ಲಿ ಬರೋದು. ಈ ಅಚೀವ್ಮೆಂಟ್ ಗೆ ಪೋಪಟ್ಲಾಲ್ ಪವಾರ್ ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ಲೀಡರ್ ಅಂದ್ರೆ ಹಿಂಗಿರ್ಬೇಕು.